ರಾಮನಕೊಪ್ಪ ಗ್ರಾಮದಲ್ಲಿ 25, 30 ವರ್ಷ 50 ವರ್ಷದಿಂದ ಜನ ವಾಸಿ ಆಗ್ತಿದ್ದಾರೆ. ಬಡವರು, ವೃದ್ಧರು, ಕಾರ್ಮಿಕರು ಇವತ್ತು ಸರ್ಕಾರದಿಂದ ಅವರಿಗೆ ಮನೆ ಕಟ್ಕೊಂಡಿದ್ದಾರೆ, ಗುಡಿಸಲು ಕಟ್ಕೊಂಡಿದ್ದಾರೆ. ಕೆಲವರು ಕೊಡ್ಕೆ ಮಾಡಿ ಕೊಡ್ಕೆ ಮನೇಲಿ ವಾಸ ಮಾಡ್ತಿದ್ದಾರೆ. ಅವರಿಗೆ ಹಕ್ಕುಪತ್ರ ನೀಡಬೇಕು ಅಂತಂದು ಈಗ ಸತತವಾಗಿ 2 ವರ್ಷದಿಂದ ನಮ್ಮ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ಅವರಿಗೆ ಮನವಿ ಕೊಟ್ವಿ. ಆದರೂ ಕೂಡ ಅವ್ರಿಗೂ ಕೊಟ್ವಿ, ನಮ್ಮ DC ಅವ್ರಿಗೆ ಕೊಟ್ವಿ, ತಹಸೀಲ್ದಾರಿಗೆ ಕೊಟ್ವಿ, ಎಲ್ಲರಿಗೂ ಕೊಟ್ವಿ, CO ಕೊಟ್ವಿ. ಆದರೆ ಇಲ್ಲಿವರೆಗೂ ಸರ್ಕಾರ ಸರ್ವೆ ಜಾಗ ಮಾಡಲಿ, ಯಾರು ಜಾಗ ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿದ್ರು. ಜಾಗ ಕೂಡ ಸರ್ವೆ ಮಾಡಿಸಿ, ಗೌರ್ಮೆಂಟ್ ಸರ್ವೆ ಬಂದ್ಬಿಟ್ಟು ಗ್ರಾಮ ಠಾಣಾ ಜಾಗ ಅದು ಹಕ್ಕುಪತ್ರ ಕೊಡ್ಬೋದು ಅಂತಂದು ಆಯ್ತು ಅಂತ ಹೇಳಿದ್ರು. ಆದರೆ ಇಲ್ಲಿರೋ ಅಧಿಕಾರಿಗಳು PDO ಆಗಿರೋದು, EO ಆಗಿರ್ಬೋದು, CO ಆಗಿರ್ಬೋದು, ಇಲ್ಲಿ ಕೂಡ ನಮ್ಮ ಬಡವರಿಗೆ ಹಕ್ಕುಪತ್ರ ನೀಡಲು ಅವರಿಗೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ದಿನ ನಾವು ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ಬಾಗಿಲಲ್ಲಿ ರಾತ್ರಿ ಧರಣಿ ನಡೆಸ್ತಾ ಇದ್ದೇವೆ. ಹಕ್ಕುಪತ್ರ ನೀಡೋವರೆಗೂ ನಾವು ಎದ್ದೋಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಅಕ್ಸೋಳಿ ಪಂಚಾಯತಿ, ನಮ್ಮ ರಾಮನಕೊಪ್ಪ ಯಾರೋ ಬಡವ್ರ ಬಗ್ಗರು ಮನೆ ಕಟ್ಕೊಂಡಿದ್ದಾರೆ, ಅವರಿಗೆ ಕರೆಂಟ್ ಕೊಡಿ ಅಂತಂದು ನಾನು PDO ಹೇಳಿದ್ರೆ ಅಲ್ಲಿರೋ ನಮ್ಮ PDO ಅವ್ರ ಹತ್ರ 8,000 10,000 ರೂಪಾಯಿ ದುಡ್ಡು ಇಸ್ಕೊಂಡ್ಬಿಟ್ಟು ಕರೆಂಟು ಕನೆಕ್ಷನ್ ಕೊಡುವಂಥ ಒಂದು ಕೆಲಸ ಮಾಡ್ತಿದ್ದಾರೆ. ನಾವು ಈ ಸಂದರ್ಭದಲ್ಲೂ ಕೂಡ ಮನವಿ ಮಾಡ್ಕೊಂಡಿದ್ದೀವಿ, ತಕ್ಷಣ PDO ಅಮಾನತ್ ಮಾಡಬೇಕು, ಬೇರೆ ಹೊಸಬ್ರಿಗೆ ತಂದು ಹಾಕ್ಬೇಕಂತ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಮಹೇಶ್ವರ ನಾಯ್ಕ PDO, ನಮ್ಮ ಅಕ್ಸೋಳಿ ಪಂಚಾಯತಿ, ಮಂಜುನಾಥ್, ಶಿವಮೊಗ್ಗ.